ಹಾಯ್ ಎವ್ರಿವನ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ನಾನಿಲ್ಲಿ ಯಾಕೆ ಆಡಿಯೋ ರೆಕಾರ್ಡ್ ಮಾಡ್ತಿದ್ದೀನಿ ಅಂತ ಅಂದರೆ, ಆ್ಯಕ್ಚುಲಿ ವೀಡಿಯೋದಲ್ಲೇ ಮಾತಾಡಿದ್ದೆ, ಬಟ್ ಮಾತಾಡೋ ಒಂದು ಎಕ್ಸೈಟ್ಮೆಂಟಲ್ಲಿ ಸಾಂಗ್ ಆನ್ ಆಗಿರೋದೇ ಗೊತ್ತಾಗಿಲ್ಲ. ಕಾಪಿ ರೈಟ್ ಬಿದ್ದುಬಿಡುತ್ತೆ ಅದನ್ನು ಹಾಕಿದ್ರೆ. ಅಣ್ಣ ಸಾಂಗ್ ಆನ್ ಮಾಡಿದ್ದ, ಮಾತಾಡೋವಾಗ ಅದು ಗೊತ್ತೇ ಆಗಿಲ್ಲ. ಅದಕ್ಕೆ ಇಲ್ಲಿ ಆಡಿಯೋ ರೆಕಾರ್ಡ್ ಮಾಡ್ತಿದ್ದೀನಿ. ಇಲ್ಲಿ ನಾನು ಏನು ಹೇಳ್ತಿದ್ದೀನಿ ಅಂತಂದರೆ, ಇವತ್ತಿನ ವ್ಲಾಗ್ ಏನಾಗಿರುತ್ತೆ ಅಂತಂದರೆ, ಜಸ್ಟ್ ಒಂದು ರ್ಯಾಂಡಮ್ ವ್ಲಾಗ್ ಆಗಿರುತ್ತೆ. ನಾವು ಮನೇಲಿ ಹೆಂಗಿರ್ತೀವಿ ಏನು ಅಂತ ಅಷ್ಟೇ. ಇವತ್ತು ಸಂಡೇ ಆಗಿರೋದ್ರಿಂದ ನಾನು ಅಣ್ಣನೇ ಟಿಫನ್ ಪ್ರಿಪೇರ್ ಮಾಡೋಣ ಅಂದ್ಕೊಂಡಿದ್ದೀವಿ. ಟಿಫನ್ ಪ್ರಿಪೇರ್ ಮಾಡಿ ಟಿಫನ್ ತಿನ್ಕೊಂಡು ಇವತ್ತು ಸ್ವಲ್ಪ ಪ್ಲ್ಯಾನ್ಸ್ ಇದೆ. ಏನೇನಂತ ಅಂದರೆ, ಟೆಂಪಲ್ ಹೋಗಬೇಕು. ಆ್ಯಂಡ್ ಇಫ್ ಇನ್ ಕೇಸ್ ನಾನು ಹೋದರೆ ಟೆಂಪಲಲ್ಲಿ ಏನಾಗುತ್ತೆ ಅಂತ ಮಾಡ್ತೀನಿ. ನಾನು ಹೋಗಿಲ್ಲ ಅಂತಂದರೆ ನಾನು ನನ್ನ ತಮ್ಮ ವೀಡಿಯೋ ಮಾಡ್ತೀವಿ. ಆ್ಯಂಡ್ ಇನ್ನೊಂದು ಪ್ಲ್ಯಾನ್ ಏನಂತ ಅಂದರೆ, ರೀಲ್ಸ್ ಮಾಡ್ಬೇಕು ಅಂದ್ಕೊಂಡಿದ್ದೀವಿ. ಯಾವುದೋ ಒಂದು ಟ್ರೆಂಡಲ್ಲಿರೋ ಒಂದು ರೀಲ್ಸ್ ಮಾಡ್ಬೇಕು ಅಂದ್ಕೊಂಡಿದ್ದೀವಿ. ಅದು ನೈಟ್ ಹೋಗೋಣ, ಒಂದು 11-11:30 ಆ ಟೈಮಿಂಗ್ಸಲ್ಲಿ ಹೋಗೋಣ ಅಂದ್ಕೊಂಡಿದ್ದೀವಿ. ಆ ಪ್ಲೇಸ್ಗೆ, ನನಗಿಷ್ಟ ಆಗಿರೋ ಪ್ಲೇಸ್ಗೆ, ಆ ಒಂದು ರೀಲ್ಸ್ಗೆ ಆ ಪ್ಲೇಸ್ ತುಂಬಾ ಸೆಟ್ ಆಗುತ್ತೆ ಅಂತ ಅಷ್ಟೇ, ಬೇರೆ ಏನಿಲ್ಲ. ಅಲ್ಲಿಗೆ ಹೋಗ್ಬೇಕು ಅಂದ್ಕೊಂಡಿದ್ದೀವಿ. ನೋಡೋಣ ಏನಾಗುತ್ತೆ ಅಂತ. ಇವತ್ತು ಭೀಮನ ಅಮಾವಾಸ್ಯೆ ಇರೋದ್ರಿಂದ ಮನೇಲಿ ಕಳಿಸ್ತಾರೋ ಇಲ್ವೋ ಗೊತ್ತಿಲ್ಲ. ಇಫ್ ಇನ್ ಕೇಸ್ ಕಳಿಸಿದ್ರೆ ಹೋಗಿ ಮಾಡ್ಕೊಂಡು ಬರೋಣ. ಆ್ಯಂಡ್ ಇಲ್ಲಿ ನಮ್ಮ ದೊಡ್ಡಮ್ಮ ಬಂದರು, ಎಲ್ಲೋ ಹೋಗಿದ್ರು, ಮೇ ಬಿ ಏನೋ ಶಾಪ್ಗೇನೋ ಹೋಗಿದ್ರು ಅನಿಸುತ್ತೆ. ಬಂದು ಆಡ್ಕೋತಿದ್ದಾರೆ. ಅವ್ರಿಗೂ ಹಾಯ್ ಹೇಳಿ ಅಂತ ಹೇಳಿ ಅವ್ರ ಹತ್ರನೂ ಹಾಯ್ ಮಾಡಿಸಿ ಅವರು ಹಂಗೆ ಕಿಚನ್ ಕಡೆ ಹೋದರು. ನಾನಿಲ್ಲಿ ದೊಡ್ಡಮ್ಮನ ಕರೆದು ಎಕ್ಸ್ಪ್ಲೈನ್ ಮಾಡ್ತಿದ್ದೆ, ಇವತ್ತೆಲ್ಲಿ ಹೋಗ್ತೀವಿ ಏನು ಅಂತ ಅಂದ್ಬಿಟ್ಟು. ಅಲ್ಲಿ ಹೋಗಬೇಕು, ರೀಲ್ಸ್ ಮಾಡಬೇಕಂತ ಹೇಳ್ತಿದ್ದೆ. ದೊಡ್ಡಮ್ಮನೂ ಒಂದು ಲುಕ್ ಕೊಟ್ಟು, ಇವತ್ತು ಅಮಾವಾಸ್ಯೆ, ಹೋಗಿ ದೆವ್ವ ಬರುತ್ತೆ ಅಂತ ಎಲ್ಲ ತಮಾಷೆಯಾಗಿ ಮಾತಾಡಿಕೊಂಡು ಹಿಂಗೆ ಮಾತಾಡ್ತಿದ್ವಿ. ಆ್ಯಂಡ್ ನನ್ನ ತಮ್ಮ ಅವ್ರು ಇನ್ನೂ ಎದ್ದಿರಲಿಲ್ಲ. ಸೊ ಅವರನ್ನು ಎಬ್ಸೋಣ ಅಂತ ಹೋಗಿ ಎಬ್ಬಿಸ್ದೆ, ಬಟ್ ಎದ್ದೇಳಲಿಲ್ಲ. ವಿಕಾಸ್ ನಿಮ್ಮ ಫ್ರೆಂಡ್ ಯಾರೋ ಮನೆ ಹತ್ರ ಬಂದವ್ರೆ ಕಣೋ. ನೋಡಿ ಹಿಂಗೆ ನಮ್ಮ ಮನೆಯಲ್ಲಿ ಯಾರು ಇದ್ದಾಳಲ್ಲ. ಆ್ಯಂಡ್ ಇನ್ನೊಬ್ರು ಬಿದ್ದಿದ್ದಾರೆ ನೋಡಿ ಇಲ್ಲಿ. ಎಸ್ಸು ಎದ್ದು 10 ಗಂಟೆ ಅಪ್ಪಯ್ಯ ಏನ ಯಾವ ಹುಡುಗಿ ಬಂದವಳ ಎಲ್ಲಿಗೆ? ಹಂಗನ್ನು ಇವನಿಗೆ ಅಂತ ಹೇಳ್ತಾ ಇರೋದು. ಏಯ್ ಯಾರವಳು? ಫೋನ್ ಮಾಡೋಳು ನೋಡು. ಅವ್ನು ಎದ್ದವನೇ ಲೋಫರ್ ಅಂತ ನಾಟಕಗಾರ. ಕಿಸಿತಾನೆ ಕಣ. ಫ್ರೆಂಡ್ಶಿಪ್ ಡೇ ಬಂದ ಯಪ್ಪಾ ದೇವ್ರೆ. ನೋಡಿ ನಮ್ಮ ಮನೆಯಲ್ಲಿ ಹಿಂಗೆ ನಾಯಿಗಳು. ಎಷ್ಟು ಬ್ಲ್ಯಾಕ್ ಕಾಣ್ತಿದೆಯಾ ಗೊತ್ತಾ ವಿಕು? ಬಾ ಇಲ್ಲಿಗೆ ಬಾ. ಪ್ರಾಮಿಸ್ ದೇವರನ್ನ ಬ್ಲ್ಯಾಕ್ ಕಾಣ್ತಿದ್ಯಾ? ನಾನು ಮಕ್ಕ ತೊಳ್ದಿಲ್ಲ, ಆದ್ರೆ ಬಿಡು ಕಾಣಿಸ್ತಿಲ್ಲ. ಮಕ್ಕ ಎಂತ ಮೇಕಪ್ ಇಲ್ಲ ನೋಡಿ ಗೈಸ್. ಬೆಳಗ್ಗೆನೆ ಮುಖನೇ ತೊಳ್ದಿಲ್ಲ, ಮೇಕಪ್ ಅಂತ ಮೇಕಪ್. ನಾನಿಲ್ಲಿ ಅಣ್ಣನ ಬೈತಿದ್ದೀನಿ, ಕಾಪಿರೈಟ್ ಬೀಳುತ್ತೆ, ಸಾಂಗ್ ಆಗ್ಬೇಡ ಅಂತ ಅಂದ್ಬಿಟ್ಟು. ಆದ್ರೂ ಆಗ್ತಿದ್ದೀನಿ. ಹಿಂಗೆ ಹೊಟ್ಟೆ ವರ್ಕ್ ನನ್ನ ಮಗ. ಆಫ್ ಮಾಡು. ಹೀಗೆ ಮಾಡು ಬಾ ಪ್ಲೀಸ್. ರೈಸ್ ಪ್ಯಾಕೆಟ್ ತಗೊಂಬರ್ತೀನಿ ಬಾ. ಒಂದೇ ಒಂದ್ಸಲ ಮಾಡು ದೀಪಣ್ಣ.
ನಾನು ಸೈಡಿಗೆ ಬಾ ವಿಕ್ಕೋ, ಸೈಡಿಗೆ ಬಾ ಪ್ಲೀಸ್. ನಾಯಿ ಸೈಡಿಗೆ ಬಾ, ಸೈಡಿಗೆ ಬಾ. ಸೊ ನಾನಿಲ್ಲಿ ವಾಯ್ಸ್ನ ಮ್ಯೂಟ್ ಮಾಡಿದ್ದೀನಿ ಬಿಕಾಸ್ ಕಾಪಿರೈಟ್ ಬೀಳುತ್ತೆ ಅಂತ ಅಂದ್ಬಿಟ್ಟು ಅಣ್ಣ ಸಾಂಗ್ ಹಾಕಿದ್ದೆ, ಅದಕ್ಕೆ ವಾಯ್ಸ್ನ ಮ್ಯೂಟ್ ಮಾಡಿದೆ. ಆ್ಯಂಡ್ ನಾವು ಬಂದಿದ್ದು ಅಂಗಡಿಗೆ ಟೊಮೆಟೊ ರೈಸ್ ಪೌಡರ್ ತೊಗೋಬೇಕು ಅಲ್ವಾ, ಟೊಮೆಟೊ ರೈಸ್ ಮಾಡೋದಕ್ಕೆ. ಸೊ ಅಂಗಡಿಗೆ ಬಂದ್ವಿ ಟೊಮೆಟೊ ರೈಸ್ ಪೌಡರ್ ತೊಗೊಂಡೋಗೋಣ ಅಂತ. ಆ್ಯಂಡ್ ಈ ಅಂಕಲ್ ನಮಗೆ ಪರಿಚಯ. ಸೊ ನಾನು ಹೇಳ್ತಿದ್ದೆ ನನ್ನ ಯೂಟ್ಯೂಬ್ ಚಾನಲ್ ಇದೆ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಹಾಯ್ ಮಾಡಿಬಿಡಿ ಅಂತ. ತಿಂಡಿ ಇವಾಗ ಹೋಗಿ ಮಾಡಬೇಕು. ಟೊಮೆಟೊ ರೈಸ್ ಪುರಿ ಉಸ್ಲಿ ಬೇಡ, ಟೊಮೆಟೊ ರೈಸ್ ತಿನ್ಬೇಕನ್ನಿಸ್ತೈತೆ. ಹಾಂ ಹೌದಾ, ಬರ್ತೀಯಾ? ಬಾ ಇಲ್ಲಿ ನೋಡು, ಹಂಗೆ ಒಂದು ಹಾಯ್ ಅಂದ್ಬಿಡು. ಹಾಯ್ ಅಂದ್ಬಿಟ್ಟು ಹಾಯ್ ಅನ್ನು. ಆ್ಯಂಡ್ ನಾವು ಈ ಅಂಗಡಿಯಲ್ಲಿ ಎಷ್ಟೇ ಹುಡ್ಕಿದ್ರು ಟೊಮೆಟೊ ರೈಸ್ ಪೌಡರ್ ಸಿಗಲಿಲ್ಲ. ಇನ್ನೆಲ್ಲ ಪೌಡರ್ ಇತ್ತು, ಬಟ್ ಟೊಮೆಟೊ ರೈಸ್ ಪೌಡರ್ ಸಿಗಲಿಲ್ಲ. ಬೇರೆ ಅಂಗಡಿಯಲ್ಲಿ ತಗೊಂಡು ಮನೆಗೆ ಹೋದ್ವಿ. ಸೊ ನಾವು ಇವತ್ತು ಟಿಫನ್ ಮಾಡ್ತಿದ್ದೀವಿ, ನಾನು ಅಣ್ಣ ಸೇರಿಕೊಂಡು. ವ್ಲಾಗ್ ಮಾಡಬೇಕು ಅಂತಲೇ ಟಿಫನ್ ಮಾಡ್ತಿದ್ದೀವಿ ಅಂದರೆ ಇವತ್ತು ಸಂಡೇ ಅಲ್ವಾ, ಸೊ ದೊಡ್ಡಮ್ಮಂಗೆ ರೆಸ್ಟ್, ಅದಕ್ಕೆ ನಾವಿವತ್ತು ಟಿಫನ್ ಮಾಡ್ತಿದ್ದೀವಿ. ನಮ್ಮ ಅಕ್ಕ ವಿಡಿಯೋ ಕಾಲ್ ನೆಮಿ ವ್ಲಾಗ್ ಹಾಯ್ ಮಾಡ್ಬಿಡು, ಹಂಗೆ ಹಾಯ್ ಮಾಡ್ಬಿಡು. You know what she's like, Nami? She's like, we are doing a vlog for Tiffin, making Tiffin. What this man? What is food? Kerala blasting. ಹಿಂಗೆ ನಮ್ಮ ಮನೆಯಲ್ಲಿ ಹಿಂಗೆ ಯಾವಾಗಲೂ ಇದು ಒಂದು ದೊಡ್ಡ ಕಾಮಿಡಿ ಪೀಸ್ ಥರ ಯಾವಾಗಲೂ ನಗಿಸ್ತಾ ಇರ್ತಾನೆ ನಮ್ಮ ಅಣ್ಣ. Yeah, tell me, bro. ಇದು ಯಾವುದೋ ಬೇಕಿಂಗ್ ಕಣ್ಣು ಕನ್ನಡ ಹಾಕೊಂಡ್ಬಿಟ್ಟು ಇಲ್ಲಿ ಹಂಗೆ ಪ್ಲೇಸ್ ಮಾಡುವ ಕ್ಯಾಮ್ರಾನ ಅಮ್ಮ. ಹಾಂ ಕ್ಯಾಮ್ರಾ ಪ್ಲೀಸ್. ಕರೆಕ್ಟಾಗಿ ಕಾಣಿಸ್ತಿದೀವಾ? ನೋಡಿ ಗೈಸ್, ಏನೇನೋ ಬೈತಾನೆ. ತಂಗಿ ಇನ್ನದು ಸ್ವಲ್ಪ ಕರುಣೆ ಇಲ್ಲ, ಏನೇನೋ ಕೆಟ್ಟ ಮಾತೆಲ್ಲ ಬೈತಾನೆ. ನೇಮಿ ಹೆಂಗ್ ಆಡ್ತಾನೆ ಗೊತ್ತಾ? ನೆನ್ನೆ ಎಲ್ಲೋ ಹೋಗ್ಬಿಟ್ಟು 2 ಗಂಟೆಗೆ ಬಂದಿದ್ದಾನೆ. ರೀಲ್ಸ್ ಮಾಡ್ಕೊಡ್ತೀನಿ ಅಂತ ಎಲ್ಲ ಕಾಗೆ ಆರಿಸಿ 2 ಗಂಟೆಗೆ ಬಂದು ಎಬ್ರಿಸಿದ್ರೆ ಉಸಿರಿಲ್ದಾಗ ಮನೆ ಕಂಡವಳೆ. ಕಾಪಾಡೋ ಕೊಡೋರು ಸೊಳ್ಳೆ ಹೊಡೆದಾಗ ಹೊಡೆದು ಮನೆ ಕಂಡವಳೆ. ಏನ್ ಗೊತ್ತಾ ನೇಮಿ, ಇದು ಅದೇ ಈಗ ಟ್ರೆಂಡಿಂಗ್ ಅಲ್ಲಿ ಇದೆ ಅಲ್ಲ, ವಾಟರ್ ಬಾಟಲ್ ಹಿಂಗೆಲ್ಲ ತೂತ ಮಾಡ್ಬಿಟ್ಟು ರೀಲ್ಸ್ ಇದೆ ಅಲ್ಲ, ಅದನ್ನ ಮಾಡೋಣ ಕಣ ಹೋಗಿ ಅಲ್ಲಿ ಸ್ಟ್ರೀಟ್ ಅಲ್ಲಿ ಅಂತ ಏನ್ ಕೆಲಸ ಮಾಡ್ತೀಯಪ್ಪ? ಏನು ಕೆಲಸ ಮಾಡಲ್ಲ, ಏನು ಕೆಲಸ ಮಾಡಲ್ಲ. ಪಾಪ ನಮ್ಮ ಅಣ್ಣ ಎಲ್ಲ ಇವತ್ತು ಟಿಫನ್ ಮಾಡ್ಕೊಡ್ತಿದ್ದಾನೆ ನಮಗೆ. ಚೆನ್ನಾಗಿ ಮಾಡ್ತಾನೆ ಟಿಫನ್ನು. ನಾಯಿ ಹೊಡೆದ ಮಾಡ್ತಾನೆ. ಸೊ ಇವನು ನನ್ನ ತಮ್ಮ, ಗೊತ್ತಲ್ಲ ನಾಯಿ. ಯಾಕೋ ಏನ್ ಗೊತ್ತಾ, ಫ್ರಂಟ್ ಕ್ಯಾಮ್ರಾ ಚೆನ್ನಾಗೇ ಕಾಣಲ್ಲ ಕಣೋ, ಒಂಥರ ಬ್ಲ್ಯಾಕ್ ಕಾಣ್ತೀವಿ. ಸೊ ಇವ್ನು ಇವಾಗ ಬ್ಯಾಕ್ ಕ್ಯಾಮ್ರಾದಲ್ಲಿ ನಮ್ ವಿಡಿಯೋ ಮಾಡ್ಕೊಡ್ತಾನೆ. ತಗೊಳಪ್ಪ ಪ್ಲೀಸ್ ಕಣ ವಿಕ್ಕೋ, ವಿಡಿಯೋ ಮಾಡ್ಕೊಡು. ನೋಡಿ ಗೈಸ್, ಹಿಂಗೆ ಮನೆಯವರೇ ನಮಗ್ ಸಪೋರ್ಟ್ ಮಾಡಲ್ಲ, ಬೇರೆಯವ್ರು ಸಪೋರ್ಟ್ ಮಾಡಿದ್ರು ಮನೆಯವರೇ ಸಪೋರ್ಟ್ ಮಾಡಲ್ಲ. ಬ್ಲ್ಯಾಕ್ ಇದೆ, ವೈಟ್ ಅದೇ ವಿಡಿಯೋ ಮಾಡ್ಕೊಡೋ. ಹಿಂಗ್ ಬೇಡ್ಬೇಕು ನಮ್ಮ ಮನೇಲಿ, ವಿಡಿಯೋ ಮಾಡ್ಕೊಡಿ ವಿಡಿಯೋ ಮಾಡ್ಕೊಡಿ ಅಂತ. ಏನು, ನನ್ನ ತಮ್ಮ ತುಂಬಾ ಒಳ್ಳೆಯವನು, ನನ್ನ ತಮ್ಮ ತುಂಬಾ ಸ್ವೀಟ್, ತುಂಬಾ ಕ್ಯೂಟ್.
ಅದು ನಳಪಾಕರ ಒಂದು ಸ್ಟೈಲ್. ನೆಕ್ಸ್ಟು ಇದೇ ಕೆಲಸ ಮದುವೆ ಆದ್ಮೇಲೆ ಒಂದು ಹೋಟ್ಲ್ ಹಾಕೊಂಡ್ ಕೊಡ್ತೀನಿ. ಇವ್ರು ಮಾಡ್ತಾ ಇರ್ತಾರೆ, ತಿಂತಾ ಇರ್ತೀವಿ. ಆಮೇಲೆ ಇನ್ನೊಂದೇನ್ ಗೊತ್ತಾ, ನೆನ್ನೆ ನೈಟ್ ನೀರ್ ಹಾಕೊಂಡಂಗ್ ಕೊಡ್ತಿರೋದು ಇವಳು. ಹೆಂಡತಿಯಾಗಿ ಬರೋಳು ನಿಜವಾಗ್ಲೂ ಪುಣ್ಯ ಮಾಡಿರ್ಬೇಕು. ಈಗ್ಲೇನೆ ಹೆಂಡತಿ ಇಲ್ದೇನೆ ಏನ್ ನಮ್ ದೊಡ್ಡಮ್ಮಂಗೆ ಜೋರ್ ಮಾಡ್ತಾನೆ, ನಾನು ಹೆಂಡತಿ ಬಂದಾದ್ಮೇಲೆ ಹಿಂಗಿರ್ಬೇಕು ಹಂಗಿರ್ಬೇಕು ಅಂತ. ಇನ್ನೊಬ್ರು ಹೇಳ್ತಾ ಇದಾರೆ ಇವ್ರ ಬಗ್ಗೆ, ಇವ್ರು ಕೇಳಿ. ಸೊ ಏನ್ ಗೊತ್ತಾ, ನಮ್ಮ ಅಣ್ಣಂಗೆ ಹೆಂಡತಿಯಾಗಿ ಬರೋಳು ನಿಜವಾಗ್ಲೂ ಪುಣ್ಯ ಮಾಡಿರ್ತಾರೆ. ಯಾಕೆ ಅಂತ ಕೇಳಿದ್ರೆ ಈ ತರ ಎಲ್ಲ ಅಡ್ಗೆ ಮಾಡ್ಕೊಡ್ತಾನೆ. ಆಮೇಲೆ ಇವಾಗ ನಮ್ ದೊಡ್ಡಮ್ಮಗೆ ಹೋಯ್ತಾನೆ, ನಾನು ಹೆಂಡತಿ ಬಂದಾದ್ಮೇಲೆ ಹಂಗಿರ್ಬೇಕು ಹಿಂಗಿರ್ಬೇಕಂತ. ಅವಳನ್ನೇ ಸಪೋರ್ಟ್ ಮಾಡ್ತಾನೆ, ನನ್ನನ್ನು ಸಪೋರ್ಟ್ ಮಾಡಲ್ಲ ಗೈಸ್. ನೀವಾದ್ರೂ ಹೇಳಿ ಗೈಸ್, ತಾಯಿ ಯಾವತ್ತಿದ್ರು ತಾಯಿ ಅಂತ ಹೇಳಿ ಗೈಸ್. ಸೊ ನಮಗೆ ಟೊಮೆಟೊ ರೈಸ್ ಮಾಡ್ಕೊಟ್ಟಿದ್ದಾನೆ, ಹೆಂಗ್ ಮಾಡ್ತಾನೆ ಅಂತ ಅವನೇ ಕೇಳಿದ. ಹೇಳಪ್ಪ ರಾಜ, ಹೆಂಗ್ ಮಾಡ್ತಿದ್ರೆ ಅಂತ ಹೇಳೋ, ಅಲ್ಲಿ ತಿರ್ಕೊಂಡು ಹೇಳು ನಾಯಿ. ಹಿಂಗೆ ಬರೀ ಅಜ್ಜಿ ಮಾಡೋದು. ವಿಡಿಯೋ ಆನ್ ಆಗಿಲ್ಲ ಅಂತ ತುಂಬಾ ಸಖತ್ತಾಗೆ ಮಾತಾಡ್ತಾನೆ. ವಿಡಿಯೋ ಆನ್ ಆಗಿದ ತಕ್ಷಣ ಏನಾದ್ರೂ ಬಂದು ಬಿಡುತ್ತೆ, ನಿಜ. ಕುಕ್ಕರ್ ಕಾದ್ರ ರೇ ತಮ್ಮಿ, ನಿನಗೆ ಗೊತ್ತಿಲ್ಲ, ಸುಮ್ಮನೆ ಇರಿದಲ್ಲ. ಬಾಯ್ 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 ಗಾಯ್ಸ್, ಪ್ಲೀಸ್ ಸಬ್ಸ್ಕ್ರೈಬ್ ಟು ಮೈ ಯೂಟ್ಯೂಬ್ ಚಾನಲ್ ಗಾಯ್ಸ್. ಗಾಯಿ ನಮ್ಮ ಮನೆಗಳು ಹುಡುಗ ತರನೇ ಅಂತ. ಹುಲಿ ನೀನ್ ನಮ್ಮ ಮನೆಗೆ ಹುಡುಗ ತಾನೆ. ಅದಕ್ಕೆ ಹೇಳಿದ್ದು. ಮತ್ತೆ ಹುಡುಗನ ಮದ್ವೆಗೆ ಹುಡುಗಿ ಮದ್ವೆ ಆಗೋನು ಲೂಸು. ಹುಡುಗನ್ ನೋಡಿ ಮದ್ವೆ ಆಗ್ತೀನಿ. ಹುಡುಗನು ನಾನು ಚೆನ್ನಾಗಿ ನೋಡ್ಕೊಂತೀನಿ. ಸ್ಟ್ರಾಂಗ್ ಪಿಲ್ಲರ್ ನಾನು. ಹುಡುಗಂಗ ಒಂದ್ ತಂಗಿ ಗಿಂಗಿ ಇದ್ರೆ ಹಂಗೆ ನೋಡ್ಬಿಡು. ನೋಡಿ ಇಬ್ರು ಒಂದೇ ಮನೇಲಿ ಇರೋಣ. ಲವ್ ಮಾಡ್ದಿರೋ ಹುಡುಗಿ ಏನ್ ಮಾಡ್ತಾರೆ ಕೇಳು. ನಿಜವಾಗ್ಲೂ ಹಾಕ್ಲಿಲ್ಲ ಅಂದ್ರೆ ನಾನು ನನ್ನ ಹೆಸರು ಅದಕ್ಕಲ್ಲ ಹಾಕ್ತೀನಿ ನೋಡು. ಹೆಸರೇ ಇದ ಅವ್ರ ಹುಡುಗಿ ಹೆಸರು ಹಾಕ್ತೀನಿ. ಒಂದ್ ಹುಡುಗಿ ಆದ್ರೆ ನೆನ್ಪಿಕ್ಕಂಬೋದು. ಕರೆಕ್ಟಾಗಿ ಬಂದಿಲ್ಲ ಅಂದ್ರೆ ನೀನು ಸಾಯ್ಸಾಕ್ಬಿಡ್ತೀನಿ ನಾನು ಹೇಳಿದ್ದೀನಿ ಇವಾಗ ಕೊಡು, ವಿಡಿಯೋ ಆಫ್ ಮಾಡ್ತೀನಿ. ಏನಾದ್ರೂ ಅದು ವಿಡಿಯೋ ಏನಾದ್ರೂ ಆಫ್ ಆಯ್ತು ಅನ್ಕೋ, ನೋಡ್ಕೋ ಇವತ್ತು ಸಂಜೆ ಗ್ರೀನ್ ವ್ಯೂಗ್ ಹೋಗೋಣ. ಹೋಗೋಣ. ನೀನ್ ಯಾಕೆ ಬತ್ತಿ ಅಲ್ಲಿ? ನನ್ನ ಕಾಂಗ್ರೆಸ್ ಮಸಾಲೆ ಇದು ಡ್ರೋನ್ ಶಾಟ್ ಮಾಡಕ್ಕೆ 3 ಹಾಕಿದೆಯಲ್ಲ ದೀಪನ. ನೇಮಿ ಮನೇಲಿರೋದು ಎಷ್ಟ್ ಜನ ಗೊತ್ತಾ? 4 ಜನ. 4 ಜನ ಮನೇಲಿರೋದು. ಈ ತರ 3 ಶಾಟ್ 3 ಪ್ಯಾಕೆಟ್ ಹಾಕೋನೆ. ಟೊಮೆಟೊ ಬಾತ್ ಇದು ಟೊಮೆಟೊ ಪ್ಯಾಕೆಟ್. ತಿಂಡಿ ಸಾಕು. ತಿಂಡಿ ಚೆನ್ನಾಗಿ ಮಾಡ್ತಾರೆ, ಆದ್ರೆ ತಂದಿರೋ ಸಾಮಾನೆಲ್ಲ ಒಂದೇ ತಿಂಗಳಿಗೆ ಖಾಲಿ ಆಗೋದು. ಇದು ನೋಡಿದ್ರೆ ತಿನ್ನೋ ತರನ ಐತೆ. ಏನ್ ಗೊತ್ತಾ, ನಮ್ಮ ಅಣ್ಣ ತುಂಬಾ ರುಚಿಯಾಗಿ ಅಡಿಗೆ ಮಾಡ್ತಾರೆ, ಆದ್ರೆ ತಿಂಗಳಿಗಾಗ ಸಾಮಾನು ಒಂದೇ ದಿನಕ್ಕೆ ಖಾಲಿ. ಸಾಮಾನು ಒಂದೇ ದಿನ ಖಾಲಿ ಆಗುತ್ತೆ. ಐಟಮ್ಸ್ ಎಲ್ಲ ಇದ್ರೆ ನಮ್ ದೊಡ್ಡಮ್ಮ ಪಾಪ 1 ವಾರ ಅಡಿಗೆ ಮಾಡುತ್ತೆ. ಬಟ್ ಈ ನನ್ನ ಮಗ ಮಾಡಿದ್ರೆ 2 ದಿನ. ಸೂಪರ್, ನೈಸ್. ಫೈನಲಿ ನಮ್ಮ ಅಣ್ಣನ ಟಿಫನ್ ರೆಡಿ ಆಯ್ತು ದೀಪಣ್ಣ, ಆಯ್ತು. ವಿಷಲ್ ಬಿಡ್ಬೇಕು. ಸೊ ಅಲ್ಲಿ ಗಂಟ ಆಚೆ ಹೋಗಿ ಏನಾದರೂ ಮಾತಾಡುವ. ಇವನೊಬ್ಬ ಕಾಲೆತ್ಕೊಂಡು ಬಿದ್ದವನ ಆಲ್ರೆಡಿ. ಥೂ, ಮರ್ಯಾದೆ ಇಲ್ದವನೆ. ಲವ್ವರ್ ಬಾಯ್ ಇವನು ಗೈಸ್, ನೋಡ್ಕೊಂಬಿಡಿ, ಲವ್ವರ್ ಬಾಯ್ ಇವನು. ಸಂಜೆ ಒಂದು ರೀಲ್ಸ್ ಮಾಡಕ್ ಹೋಗ್ತೀನಿ. ಯಾವುದೇ ತರ ಟ್ರಯಲ್ ಅಲ್ಲ, ವೇಟ್ ಚೆಕ್ ಮಾಡ್ತೀನಿ. ವೇಟ್ ಚೆಕ್ ಮಾಡ್ತಿದ್ದೇನೆ, ನಾನು ಎತ್ಕೊಳಕ್ ಆಗುತ್ತೆ. 45 kg ಇದ್ದಾಳೆ.
ಹುಡುಗಿರ್ ವೆಯ್ಟು ಆಮೇಲೆ ಏಜು ಎಲ್ಲ ಹೇಳ್ಬಾರ್ದು. ಹಂಗಲ್ಲ ಈಗ ಇನ್ನೂ ಐಟಲ್ಲ ಇಷ್ಟೇ ಐಟು ಇಲ್ಲಿ ಅಂದ್ರೆ ಕರೆಕ್ಟಾಗಿ ಎತ್ಬೇಕು ಇಲ್ಲಿ 1/4 ಗಂಟೆ ಬರಂಗೆ. ನಾನು ಹಿಂಗೆ ಇಟ್ಕೊಂಡ್ರೆ ನನ್ನ ಮೇಲೆ ಒಂದು ಡ್ರಾಪ್ ಸರಿ ಇಷ್ಟು ಆಗುತ್ತೆ ಗೈಸ್. ಅದು ಈ ಲೆವೆಲ್ ಐತಿದ್ರೆ ಮಾತ್ರ ಇತ್ತು. ಕುತ್ಕೊಂಡಲ್ಲ ನಿಂತ್ಕೊಂಡು ದೀಪಣ್ಣ ಪ್ಲೀಸ್. ಇವಾಗ ಕೆಳಗಿಂದ ಎತ್ತಿ ಕರೆಕ್ಟಾಗಿ ನಾನು ಎತ್ತಿದ್ರೆ ಆ ವಿಡಿಯೋ ಕರೆಕ್ಟಾಗಿ ಸಕ್ಸಸ್ ಆಗುತ್ತೆ ಅಂತ. ಅಣ್ಣ ಬಾರಣ, ಅದು ವಾಷಿಂಗ್ ಮಿಷಿನ್ ನೀರು. ಅಲ್ಲಿಂದ ಬಾ ನೀನು, ಅಲ್ಲಿಂದ. ಏ ದೀಪೋ ಪ್ಲೀಸ್ ಅಲ್ಲಿಂದ ಬಾ, ನಾನು ಇಲ್ಲಿಂದ ಬರ್ತೀನಿ. ಆಗುತ್ತೆ. ಡುಮ್ಮಿ ಅಂದ್ರೆ ನನ್ನ ಏನೋ ಬೋನ್ಸ್ ವೇಟ್ ಜಾಸ್ತಿ ಇದೆ ಗೈಸ್, ಅಷ್ಟೇ. I think she is shooting for the head. ನಾಯಿ ತರ ಏನೇನೋ ಮಾತಾಡ್ತಾನೆ ಗೈಸ್. ಆ ತರ ಏನು ಮಾಡಲ್ಲ. ನಾನು ಎಷ್ಟು ಮರ್ಯಾದೆ ಕೊಡ್ತೀನಿ ದೀಪಣ್ಣ ಅಂತ. ಅದೇ ನಮ್ಗೆ ಅಟಮ್ ಬಾಂಬ್ ಇದ್ದಂಗೆ. ದೀಪಣ್ಣ ಅಂತ ಮರ್ಯಾದೆ ಕೊಟ್ರು ನಿನ್ ನನಗೆ ಮರ್ಯಾದೆನೇ ಕೊಡ್ಬೇಡ, ಅಟಮ್ ಬಾಂಬ್ ಇದ್ದಂಗೆ ಅಂತ ಎಲ್ಲ ಹೇಳ್ತಾನೆ. ಮರ್ಯಾದೆ ಜಾಸ್ತಿ ಆದಷ್ಟು ಇವಾಗ ಇವನೊಬ್ಬ ನಮ್ಮನೆ ಯೂಸ್ಲೆಸ್ ಪ್ರಾಡಕ್ಟ್. ನಮ್ಮನೆ ಯೂಸ್ಲೆಸ್ ಪ್ರಾಡಕ್ಟ್ ಅಂದ್ರೆ ಇದೆ, ನೋಡ್ಕೊಂಬಿಡಿ, ಝೂಮಲ್ಲಿ ನೋಡ್ಕೊಂಬಿಡಿ. ಅದೇ ಕಣ ಗೊತ್ತಾಗಲ್ಲ ಸತೀಶ. ನಾವ್ ಇದನ್ನೆಲ್ಲ ನಾವ್ ಈ ಕಡೆ ಬ್ಯಾಕ್ ಬೆಂಚ್ ಕುಂತ್ಕೊಂಡು ಮಾಡಿ. Oh my god. ಸೊ ಗೈಸ್, ಇಲ್ಲಿಗೆ ಈ ವ್ಲಾಗ್ ಮುಗೀತು. ಅಣ್ಣ ಮಾಡಿರೋ ಟೊಮೆಟೊ ರೈಸ್ ಅಂತೂ ತುಂಬಾ ಚೆನ್ನಾಗಿತ್ತು. ಆ್ಯಂಡ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿದ್ರೆ ನಾನು ಯಾವುದೇ ವಿಡಿಯೋ ಅಪ್ಲೋಡ್ ಮಾಡಿದ್ರು ಅದು ನಿಮಗೆ ನೋಟಿಫಿಕೇಷನ್ ತಲುಪುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.